ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಅಲ್ಲಿ 20/30 ಗ್ರೌಂಡ್ ಫ್ಲೋರ್ದು ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಗ್ರೌಂಡ್ ಫ್ಲೋರ್ದು ಎಷ್ಟು ನಿಮಗೆ ದುಡ್ಡು ಬೇಕಾಗುತ್ತೆ, ಮೆಟಲ್ ಎಷ್ಟು ಬೇಕಾಗುತ್ತೆ, ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಗೋ ಅಂಡ್ ಚೆಕ್ ಇಟ್ ಔಟ್. ಇವತ್ತು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರಿಗೆ ಎಷ್ಟಾಗುತ್ತೆ, ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಸೇಮ್ ಮನೆ ಮೇಲೆ ಕಟ್ಟಿದ್ರೆ ಹೊರಗಡೆ ಸ್ಟೇರ್ಕೇಸ್ ಇಂದ ಮೇಲೆ ನೀವು ಮೇಲೆ ಹೋಗ್ತೀರಾ ಫಸ್ಟ್ ಫ್ಲೋರ್ಗೆ, ಅದಕ್ಕೆ ಫಸ್ಟ್ ಫ್ಲೋರ್ಗೆ ಮತ್ತೆ ಗ್ರೌಂಡ್ ಫ್ಲೋರ್ಗೆ ಎಷ್ಟಾಗುತ್ತೆ, ಅಥವಾ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಎರಡು ಸೇರಿಸಿ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ರೆ ಎಷ್ಟಾಗುತ್ತೆ ಅಂತ ತಿಳ್ಕೊಳೋಣ. ಫಸ್ಟ್ ಟಾಪಿಕ್. ಸೆಕೆಂಡ್ ಟಾಪಿಕ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಈ ಮೂರಕ್ಕೆ ಎಷ್ಟಾಗುತ್ತೆ ಅಂತ ತಿಳ್ಕೊಳೋಣ. ಆದ್ಮೇಲೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಡ್ಯೂಪ್ಲೆಕ್ಸ್ಗೆ ಎಷ್ಟಾಗುತ್ತೆ ಅಂತ ತಿಳ್ಕೊಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ತಾವಿಲ್ಲಿ ನೋಡ್ತಿರ್ಬೋದು, ಒಂದ್ ನಿಮಿಷ. 20/30 ಓಕೆನಾ. 20/30 G+1 ಆರ್ ಡ್ಯೂಪ್ಲೆಕ್ಸ್ G+1 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ 2026. ಓಕೆ, ಫಸ್ಟ್ ನಮ್ದು ಅರ್ತ್ ವರ್ಕ್ ಬರುತ್ತೆ. 9 ಪಿಲ್ಲರ್ ಹಾಕ್ತಿವಿ ನಾವು 20/30ಗೆ. 6 ಹಾಕ್ಬೋದು, 9 ಹಾಕ್ಬೋದು, ಡಿಪೆಂಡಿಂಗ್ ಅಪಾನ್ ದ ಸ್ಟ್ರಕ್ಚರ್, ಡಿಪೆಂಡಿಂಗ್ ಅಪಾನ್ ದ ಸಾಲ್ ಕೆಪಾಸಿಟಿ. ಸೊ ರೆಗ್ಯುಲರ್ ಆಗಿ 9 ಕಾಲಮ್ ಹಾಕ್ತಿವಿ. ಅದಕ್ಕೆ ನಿಮ್ಗೆ 12,000 ರೂಪಾಯಿ ಹೋಗುತ್ತೆ. 11,250 ರೂಪಾಯಿ ಇಲ್ಲಿ ಬರ್ದೀನಿ. 12,000 ರೂಪಾಯಿ ತನಕ ನಿಮ್ಗೆ ಅರ್ತ್ ವರ್ಕಿಗೆ ಬರ್ಬೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ಒಳಗಡೆ 5 ಫೀಟ್ ಡೆಪ್ತ್ ತೆಗೆದು 5x5 ಡೆಪ್ತ್ 5 ಮಾಡಿದ್ರೆ ನಿಮ್ಗೆ 12,000 ರೂಪಾಯಿ ದುಡ್ಡು ಹೋಗುತ್ತೆ ಫಾರ್ ಅರ್ತ್ ವರ್ಕ್. ಅದಾದ್ಮೇಲೆ ನಮ್ದು ಮರಂ ಬ್ಯಾಕ್ ಫಿಲ್ಲಿಂಗ್. ಗ್ರೌಂಡ್ ಫ್ಲೋರ್ ಎಲ್ಲ ನೀವು ಅರ್ತ್ ವರ್ಕ್ ಮಾಡಿರ್ತೀರಿ, ಫೂಟಿಂಗ್ ಹಾಕಿದ್ಮೇಲೆ ಗ್ರೌಂಡ್ ಫ್ಲೋರಿಗೆ ಮರಂ ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕಾಗುತ್ತೆ. ಅದಕ್ಕೆ 2 ಟಿಪ್ಪರ್ ಹೋಗುತ್ತೆ. 1 ಟಿಪ್ಪರ್ 5,000 ರೂಪಾಯಿ. 6 ವೀಲ್ದು ಅದಕ್ಕೆ 10,000 ರೂಪಾಯಿ ಬೇಕಾಗುತ್ತೆ. ಗ್ರೌಂಡ್ ಫ್ಲೋರ್ ಇಂದ 3 ಫೀಟ್ ಹೈಟ್ ಅಲ್ಲ 4 ಫೀಟ್ ಹೈಟ್ ಬೇಸ್ಮೆಂಟ್ ಹೈಟ್ ಮಾಡಿದ್ರಿ ನೀವು, ಹೈಟ್ ಮಾಡಿದ್ರೆ ಅದಕ್ಕೆ ಒಂದು 4 ಟಿಪ್ಪರ್ ಹೋಗುತ್ತೆ. ಓಕೆನಾ, ಅದಕ್ಕೆ ಒಂದು 20,000 ರೂಪಾಯಿ ಆಗುತ್ತೆ. ಟೋಟಲ್ ನಿಮ್ಮ ಮರಂ ಬ್ಯಾಕ್ ಫಿಲ್ಲಿಂಗ್ 30,000 ರೂಪಾಯಿ ಬೇಕು 20/30 ಮನೆಗೆ. ಓಕೆನಾ. ಸೊ ಟೋಟಲ್ ಸಿಮೆಂಟ್ಸ್ ಗ್ರೌಂಡ್ ಫ್ಲೋರಿಗೆ ನಿಮ್ಗೆ 300 ಬ್ಯಾಗ್ ಹೋಗ್ತವೆ. ಫಸ್ಟ್ ಫ್ಲೋರ್ ಮಾಡಿದ್ರೆ ಅದಕ್ಕೆ 250 ಬ್ಯಾಗ್ ಹೋಗ್ತವೆ. ಒಂದು ಬ್ಯಾಗ್ 400 ರೂಪಾಯಿ. ಇದಕ್ಕೆ ಗ್ರೌಂಡ್ ಫ್ಲೋರಿಗೆ 1,20,000, ಫಸ್ಟ್ ಫ್ಲೋರಿಗೆ 1 ಲಕ್ಷ ಆಗುತ್ತೆ. ಟೋಟಲ್ ಮಾಡಿದ್ರೆ 2,20,000 ರೂಪಾಯಿ ನಿಮ್ಗೆ ಸಿಮೆಂಟ್ ಇಂದ ಕಾಸ್ಟ್ ಆಗುತ್ತೆ. ಓಕೆ, ಗ್ರೌಂಡ್ ಫ್ಲೋರಿಗೆ 300 ಬ್ಯಾಗ್, ಫಸ್ಟ್ ಫ್ಲೋರಿಗೆ 250 ಬ್ಯಾಗ್. ಓಕೆ, ಇಲ್ಲಿ ಬರ್ದಿದ್ದೀನಿ ನೋಡಿ. ಇದು ಎಲ್ಲ PDF ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಾದ್ಮೇಲೆ ಕ್ರೇ ಬ್ರಿಕ್ಸ್, ರೆಡ್ ಬ್ರಿಕ್ಸ್ ಅಂತ ನಾವು ಹೇಳ್ತೀವಿ, ಕೆಂಪಿಟಂಗಿ. ಅದೇ ನಿಮ್ಗೆ ಗ್ರೌಂಡ್ ಫ್ಲೋರಿಗೆ 9,000 ಹೋಗ್ತದೆ. ಆಮೇಲೆ ಫಸ್ಟ್ ಫ್ಲೋರಿಗೆ 8,000 ಹೋಗ್ತದೆ. ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಬೇಸ್ಮೆಂಟ್ ಹೈಟ್ ಮಾಡಿರ್ತೀವಿ, ಆ ಬೇಸ್ಮೆಂಟ್ ಹೈಟ್ ಇಂದು ನಿಮ್ಗೆ ಈಟಂಗೆ ಹೋಗ್ತವೆ. ಫಸ್ಟ್ ಫ್ಲೋರಿಗೆ ಹೈಟ್ ಇರಂಗಿಲ್ಲ. ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಟಾಪಿಗೆ ಏನಿರುತ್ತೆ 10 ಫೀಟ್ ಇಲ್ಲ 11 ಫೀಟ್ ಇರುತ್ತೆ. ಅದಕ್ಕೆ 8,000 ಬೇಕು ಹೋದ್ರೆ ಇದ್ರೆ ಸ್ಟಾಕು. ಆಗ 2026 ಅಲ್ಲಿ 11 ರೂಪಾಯಿ ರೇಟ್ ಇರ್ತದೆ. ಸೊ ಒಂದು ಟೋಟಲ್ ನಿಮ್ಗೆ 9,000 ಪ್ಲಸ್ 8,000 ನಿಮ್ಗೆ ಎರಡರದ್ದು ಪ್ಲಸ್ ಮಾಡಿದ್ರೆ ನಿಮ್ಗೆ 1,87,000 ರೂಪಾಯಿ ನಿಮ್ಗೆ ಹೋಗುತ್ತೆ ಬ್ರಿಕ್ ಇಂದು. 17,000 ಬ್ರಿಕ್ ಇಂದು. ಓಕೆನಾ. ಸೊ ನೆಕ್ಸ್ಟ್ ಟೋಟಲ್ ಸ್ಟೀಲ್ ರಿಕ್ವೈರ್ಮೆಂಟ್. ಸ್ಟೀಲ್ ಗ್ರೌಂಡ್ ಫ್ಲೋರಿಗೆ ಫೂಟಿಂಗ್ ಹಾಕ್ತಿವಿ, ಪ್ಲೇಸ್ ಬೀಮ್ ಹಾಕ್ತಿವಿ, ಸಜ್ಜಲೆಂಟಲ್ ಹಾಕಿರ್ತೀರಿ, ಸ್ಲಾಬ್ ಹಾಕ್ತಿರಿ. ಅಲ್ಲಿ ಸ್ಟೀಲ್ ನಿಮ್ಗೆ 1 ಟನ್ ಬೇಕಾಗುತ್ತೆ. ಸುಮಾರು 1,000 kg ಸ್ಟೀಲ್ ಬೇಕಾಗುತ್ತೆ. 80 ರೂಪಾಯಿ ರೇಟ್ ಇಡ್ತೀನಿ. ನೀವು ಪ್ರೈಮರಿ ಸ್ಟೀಲ್ ಹೋದ್ರೆ 95, 90 ಇರುತ್ತೆ. ಸೆಕೆಂಡರಿ ಸ್ಟೀಲ್ದು 75, 70, 80 ಈ ತರ ವೇರಿಯೇಷನ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ನಾನು 80 ರೂಪಾಯಿ ಪರ್ ಕೆಜಿ ಇಟ್ಟಿದ್ದೀನಿ. ಅದಕ್ಕೆ ಗ್ರೌಂಡ್ ಫ್ಲೋರಿಗೆ ನಿಮ್ಗೆ 80,000 ರೂಪಾಯಿ, ಫಸ್ಟ್ ಫ್ಲೋರಿಗೆ ನಿಮ್ಗೆ 72,000 ರೂಪಾಯಿ. ಟೋಟಲ್ ಆಗಿ 1,52,000 ರೂಪಾಯಿ ನಿಮ್ದು ಸ್ಟೀಲ್ಗೆ ಹೋಗುತ್ತೆ. ಓಕೆ, ಅದಾದ್ಮೇಲೆ ಸ್ಯಾಂಡ್ ಅಥವಾ ರಿವರ್ ಸ್ಯಾಂಡ್, ಹೊಳಿ ಉಸುಗು ಇಲ್ಲ ಕೆರೆ ಉಸುಗು, ಇವು ಅದಾದ್ಮೇಲೆ ನಮ್ದು ಸ್ಯಾಂಡ್, ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಅಂತ ನಾವ್ ಏನ್ ಹೇಳ್ತೀವಿ, ಅಲ್ಲಿ ಬೆಂಗಳೂರು ಆಗ್ಲಿ ಸುತ್ತಮುತ್ತ ನಿಮ್ಗೆ ಎಲ್ಲಿ ಉಸುಗು ಅವೈಲೇಬಲ್ ಇಲ್ಲ ಅಲ್ಲಿ ಸ್ಯಾಂಡ್ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಗೆ ಗ್ರೌಂಡ್ ಫ್ಲೋರಿಗೆ 5 ಟಿಪ್ಪರ್ ಹೋಗುತ್ತೆ. ಫಸ್ಟ್ ಫ್ಲೋರಿಗೆ ನಿಮ್ಗೆ 4 ಟಿಪ್ಪರ್ ಹೋಗುತ್ತೆ. ಓಕೆನಾ. ಅದ್ರದ್ದು ಕಾಸ್ಟ್ ನಿಮ್ಗೆ 2,25,000 ರೂಪಾಯಿ ಆಗುತ್ತೆ, ಎರಡು ಸೇರಿಸಿ 9 ಟಿಪ್ಪರಿಗೆ. 40 mm ನಾವು 40 mm ಎಲ್ಲಿ ಯೂಸ್ ಮಾಡ್ತೀವಿ, ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಫೂಟಿಂಗ್ ಹಾಕೋ ಟೈಮ್ಗಿಂತ ಮುಂಚೆ PCC ಹಾಕ್ತಿವಿ 40 mm. ಅದಾದ್ಮೇಲೆ ಗ್ರೌಂಡ್ ಫ್ಲೋರಿಂಗ್ ಹಾಕೋ ಟೈಮ್ ನಲ್ಲಿ PCC ಬೆಡ್ ಹಾಕ್ತಿವಿ. ಅಲ್ಲಿ 1 ಟಿಪ್ಪರ್ ಆದ್ರೆ ಸಾಕು 20/30 ಮನೆಗೆ. ಅದಾದ್ಮೇಲೆ 20 mm ಜಲ್ಲಿ. 20 mm ಜಲ್ಲಿ ನಿಮ್ಗೆ ಕಾಂಕ್ರೀಟ್ ಹಾಕಕ್, ಫೂಟಿಂಗ್ ಹಾಕಕ್ ಬೇಕು, ಪ್ಲೇಸ್ ಬೀಮ್ ಹಾಕಕ್ ಬೇಕು, ಸಜ್ಜಲೆಂಟಲ್ ಹಾಕಕ್ ಬೇಕು, ಸ್ಲಾಬ್ ಹಾಕಕ್ ಬೇಕು. ಅದಕ್ಕೆ ನಿಮ್ಗೆ 4 ಟಿಪ್ಪರ್ ಹೋಗ್ತಾವೆ. ಗ್ರೌಂಡ್ ಫ್ಲೋರ್ಗೆ 3 ಟಿಪ್ಪರ್ ಏನೈತೆ ನಿಮ್ಗೆ ಫಸ್ಟ್ ಫ್ಲೋರ್ಗೆ ಹೋಗಿ. ಯಾಕಂದ್ರೆ ಫಸ್ಟ್ ಫ್ಲೋರ್ ಯಾಕೆ ಕಮ್ಮಿ ಹೋಗ್ತಾ ಇದೆ, ಡೈರೆಕ್ಟ್ ನೀವು ಕಾಲಮ್ ರೈಸ್ ಮಾಡ್ತೀರಿ, ಸಜ್ಜಲೆಂಟಲ್ ಹಾಕ್ತೀರಿ, ಆಮೇಲೆ ಸ್ಲಾಬ್ ಹಾಕ್ತೀರಿ. ಸೊ ಅದಕ್ಕೋಸ್ಕರ 3 ಟಿಪ್ಪರ್ ನಿಮ್ಗೆ 20 mm ಜಲ್ಲಿ ಬೇಕು, ಅಗ್ರಿಗೇಟ್ ನಾವ್ ಏನ್ ಹೇಳ್ತೀವಿ. ಅದಕ್ಕೆ ಗ್ರೌಂಡ್ ಫ್ಲೋರಿಗೆ 1 ಲಕ್ಷ, ಫಸ್ಟ್ ಫ್ಲೋರಿಗೆ 75,000 ರೂಪಾಯಿ. ಸೊ ಟೋಟಲ್ ಆಗಿ 1,75,000 ರೂಪಾಯಿ ನಿಮ್ದು 20 mm ಜಲ್ಲಿದು ಆಗುತ್ತೆ. ಅದಾದ್ಮೇಲೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್. ಸ್ಯಾನಿಟರಿ ಪ್ಲಂಬಿಂಗ್ ಎಲ್ಲೆಲ್ಲಿ ಮಾಡ್ತೀವಿ, ಬಾತ್ರೂಮ್ಸ್ ಅಲ್ಲಿ, ಬಾತ್ರೂಮ್ ಟಾಯ್ಲೆಟ್ಸ್ ಅಲ್ಲಿ ನಾವು ಮಾಡ್ತೀವಿ. ಸಿಂಕ್, ಕಮೋಡ್ಸು, ಪೈಪ್ ಲೈನಿಂಗ್, ಫಿಟ್ಟಿಂಗ್, ಸ್ಯಾನಿಟರಿ ಫಿಟ್ಟಿಂಗ್ ಎಲ್ಲ.
ಅದ ಕನೆಕ್ಷನ್ ಕೊಡಬೇಕಾಗಿದ್ದು ನಿಮಗೆ ಮ್ಯಾನುವಲ್ ಇಲ್ಲ ಅಥವಾ ಸೆಪ್ಟಿಕ್ ಟ್ಯಾಂಕಿಗೆ. ಸೊ ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರಿಗೆ ನಿಮ್ಗೆ 70,000 ರೂಪಾಯಿ ಬೇಕಾಗುತ್ತೆ, ಫಸ್ಟ್ ಫ್ಲೋರಿಗೆ ನಿಮ್ಗೆ 60,000 ರೂಪಾಯಿ ಬೇಕಾಗುತ್ತೆ. ಓಕೆನಾ. ಸೊ ಅದ ಎರಡು ಸೇರಿ 1,30,30,000 ರೂಪಾಯಿ ಆಗುತ್ತೆ. ಎಲೆಕ್ಟ್ರಿಕಲ್ ವರ್ಕ್ ಟೋಟಲ್ ಕಾಸ್ಟ್ ಇದು ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ ಅಂದ್ರೆ ಎಲೆಕ್ಟ್ರಿಕ್ ಇದು ಲೇಬರ್ ಕೂಲಿನೂ ಬಂತು, ಮೆಟಲ್ ಚಾರ್ಜ್ ಬಂತು, ಅವೆರಡು ಸೇರಿ 1,30,30,000 ರೂಪಾಯಿ ಗ್ರೌಂಡ್ ಅಂಡ್ ಫಸ್ಟಿಗೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ ಆಗುತ್ತೆ. ಎಲೆಕ್ಟ್ರಿಕಲ್ ವರ್ಕ್ ವಿತ್ ಲೇಬರ್ ಕಾಸ್ಟ್ ಅಂಡ್ ಮೆಟೀರಿಯಲ್ ನಿಮ್ಗೆ 60,000 ಹೋಗುತ್ತೆ. 2 ಬೆಡ್ರೂಮ್, 1 ಹಾಲು, 1 ಕಿಚನ್. ಓಕೆನಾ. ಅವೆಲ್ಲ ಲೈಟಿಂಗ್, ಫ್ಯಾನ್ ಪಾಯಿಂಟ್, ಲೈಟ್ ಪಾಯಿಂಟ್, ಸ್ವಿಚಸ್ ಎಲ್ಲದಕ್ಕೆ ನಿಮ್ಗೆ ಸೇರಿ 60,000 ರೂಪಾಯಿ ನಿಮ್ಗೆ ಗ್ರೌಂಡ್ ಫ್ಲೋರ್ ಆಗುತ್ತೆ. 50,000 ರೂಪಾಯಿ ನಿಮ್ಗೆ ಫಸ್ಟ್ ಫ್ಲೋರ್ ಆಗುತ್ತೆ. ಎರಡು ಸೇರಿಸಿದ ಟೋಟಲ್ ನಿಮ್ಗೆ 1,10,000 ರೂಪಾಯಿ ಆಗುತ್ತೆ. ಓಕೆನಾ. 11 ಐಟಮ್ ಗ್ರಾನೈಟ್ ಅಂಡ್ ಟೈಲ್ ವರ್ಕ್. ನೀವು ಫ್ಲೋರಿಂಗ್ ಅಲ್ಲಿ ಹಾಲ್, ಬೆಡ್ರೂಮ್, ಕಿಚನ್, 2 ಬೆಡ್ರೂಮ್, ಹಾಲು, ಕಿಚನ್ ಗೆಲ್ಲ ಫ್ಲೋರಿಂಗ್ ಟೈಲ್ಸ್ ಹಾಕಿದ್ರಿ. ಗ್ರಾನೈಟ್ ನಿಮ್ಗೆ ಕಿಚನ್ ಪ್ಲಾಟ್ಫಾರ್ಮ್ ಆಗ್ಲಿ ಇಲ್ಲ ರ್ಯಾಕ್ಸ್ ಆಗ್ಲಿ ಅಲ್ಲೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಗ್ರಾನೈಟ್ ಟೈಲ್ಸ್ ಇಂದು ವಿತ್ ಲೇಬರ್ ಕಾಸ್ಟ್ 1,10,000 ರೂಪಾಯಿ ಗ್ರೌಂಡ್ ಫ್ಲೋರಿಗೆ ಆಗುತ್ತೆ. 90,000 ರೂಪಾಯಿ ನಿಮ್ಗೆ ಫಸ್ಟ್ ಫ್ಲೋರಿಗೆ ಆಗುತ್ತೆ. ಟೋಟಲ್ ಆಗಿ 2,00,000 ರೂಪಾಯಿ ನಿಮ್ಗೆ ಗ್ರಾನೈಟ್ ಟೈಲ್ಸ್ ವರ್ಕ್ ಮುಗಿತೆ. ಓಕೆನಾ. ಅದಾದ್ಮೇಲೆ ಪೇಂಟ್ ಇನ್ಸೈಡ್ ಅಂಡ್ ಔಟ್ಸೈಡ್. ಸೊ ಗ್ರೌಂಡ್ ಫ್ಲೋರಿಗೆ ನಿಮ್ಗೆ ಒಳಗಡೆ ಇನ್ಸೈಡ್ 2 ಕೋಟ್ ವಾಲ್ ಕೇರ್, ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರ್, 2 ಕೋಟ್ ಪೇಂಟ್. ಹೊರಗಡೆ ನಿಮ್ಗೆ 1 ಪ್ರೈಮರ್, 2 ಕೋಟ್ ಪೇಂಟಿಗೆ ನಿಮ್ಗೆ 90,000 ರೂಪಾಯಿ ಆಗುತ್ತೆ ವಿತ್ ಲೇಬರ್ ಚಾರ್ಜ್. ಗ್ರೌಂಡ್ ಫ್ಲೋರಿಗೆ, ಫಸ್ಟ್ ಫ್ಲೋರಿಗೆ 80,000 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಆಗಿ 1,70,000 ರೂಪಾಯಿ ಆಗುತ್ತೆ. ಓಕೆನಾ. ಅದಾದ್ಮೇಲೆ ಡೋರ್ಸ್, ಮೇನ್ ಡೋರು ಇನ್ಕ್ಲೂಡಿಂಗ್ ಮೇನ್ ಡೋರು ನಿಮ್ಗೆ 70,000 ರೂಪಾಯಿ ತನಕ ಖರ್ಚು ಬರ್ಬೋದು. ಗ್ರೌಂಡ್ ಫ್ಲೋರ್ ಮೇನ್ ಡೋರು, 2 ಬೆಡ್ರೂಮ್ ಡೋರು, ಆಮೇಲೆ 2 ಬಾತ್ರೂಮ್ ಡೋರು ವಿತ್ ಫ್ರೇಮ್ ಎಲ್ಲ ಸೇರಿ 70,000 ಆಗುತ್ತೆ. ಫಸ್ಟ್ ಫ್ಲೋರಿಗೆ 50,000 ರೂಪಾಯಿ ಆಗುತ್ತೆ. 6 ಡೋರಿಗೆ, 8 ಡೋರಿಗೆ 70,000 ರೂಪಾಯಿ ಆಗುತ್ತೆ ಗ್ರೌಂಡ್ ಫ್ಲೋರಿಗೆ. ಓಕೆ. ಟೋಟಲ್ 2 ಪ್ಲಸ್ ಮಾಡಿದ್ರೆ 1,20,000 ರೂಪಾಯಿ ನಿಮ್ಗೆ ಡೋರ್ಸ್ ಹೋಗುತ್ತೆ. ಓಕೆ. ವಿಂಡೋ 4 ವಿಂಡೋ, ಬೆಡ್ರೂಮ್ 1 ವಿಂಡೋ, 2 ಬೆಡ್ರೂಮ್ 2 ವಿಂಡೋ, ಹಾಲಿಗೆ 2 ವಿಂಡೋ, ಕಿಚನ್ 1 ವಿಂಡೋ ಎಲ್ಲ ಸೇರಿಸಿದ್ರೆ ಒಂದು 6 ವಿಂಡೋಗೆ 30,000 ರೂಪಾಯಿ ಆಗುತ್ತೆ. ಸ್ಲೈಡಿಂಗ್ ವಿಂಡೋ, ಅಲ್ಯೂಮಿನಿಯಂ ವಿಂಡೋ ಮಾಡಿಸ್ರಿ ಅಥವಾ UPVC ವಿಂಡೋ ಮಾಡಿಸಿದ್ರೆ ಸ್ಲೈಡಿಂಗ್ 2 ಸ್ಲೈಡಿಂಗ್ ಡೋರ್ಸ್, ಒಂದು ಮೆಶ್ ಇರ್ತೈತೆ ಮಸ್ಕಿಟೋದು. ಸೊ ಅದು 30,000 ರೂಪಾಯಿ ಗ್ರೌಂಡ್ ಫ್ಲೋರ್ ಆಗುತ್ತೆ. ಫಸ್ಟ್ ಫ್ಲೋರ್ಗೆ 30,000 ರೂಪಾಯಿ ಆಗುತ್ತೆ. ಟೋಟಲ್ 6,000 ರೂಪಾಯಿದಲ್ಲಿ ನಿಮ್ಗೆ ವಿಂಡೋ ವರ್ಕ್ ಮುಗಿತೈತೆ. ಓಕೆನಾ. ಅದಾದ್ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್. ಇವಾಗ ಲಾಸ್ಟ್ ಟೈಮ್ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ 350 ರೂಪಾಯಿ ಹಾಕಿದ್ದೀನಿ ನಾನು 2026 ರೇಟ್ ಅಲ್ಲಿ. ಮೇ ಬಿ ನಮ್ಮ ಸೈಡ್ ಅಲ್ಲಿ ಇಲ್ಲಿ ಎಲ್ಲ 300 ರೂಪಾಯಿ ರೇಟ್ ಮಾಡ್ತಾರೆ. ಸೊ ಅದಕ್ಕೆ 300 ಪರ್ ಸ್ಕ್ವೇರ್ ಫೀಟ್ ನಾವು ತಗೊಂಡಿದ್ದೀನಿ. ಇದು ಯಾವ ರೇಟ್ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಮೇಸನ್ ಏನಿರ್ತಾರೆ 20/30 600 ಸ್ಕ್ವೇರ್ ಫೀಟ್. 600 ಸ್ಕ್ವೇರ್ ಫೀಟ್ಗೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಏನೇನ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಫಸ್ಟ್ ಫೂಟಿಂಗ್ ಹಾಕಕ್ಕೆ, ಆಮೇಲೆ ಕಾಲಮ್ ರೈಸ್ ಮಾಡಕ್ಕೆ ತಳಗಡೆ, ಆಮೇಲೆ ಪ್ಲಿಂತ್ ಬೀಮ್ ಹಾಕಕ್ಕೆ, ಮತ್ತೆ ರೈಸ್ ಮಾಡಿ ಬೇಸ್ಮೆಂಟ್ ಕಟ್ಟಕ್ಕೆ, ಅದಾದ್ಮೇಲೆ ಅಲ್ಲಿಂದ ಫ್ಲೋರಿಂಗ್ ಕೆಲಸ ಮುಗಿಸಿ ಬೆಡ್ ಹಾಕಿ, ಅದಾದ್ಮೇಲೆ ಎಲ್ಲ ಕಾಲಮ್ ರೈಸ್ ಮಾಡಿ, ಆ ರೈಸ್ ಆದ್ಮೇಲೆ ಬ್ರಿಕ್ ವರ್ಕ್ ಮಾಡಿ, ಸಜ್ಜ ಲಿಂಟಲ್ ಹಾಕಿ, ಶೆಲ್ಫ್ಸ್ ಎಲ್ಲ ಕ್ರಿಯೇಟ್ ಮಾಡಿ, ಅದಾದ್ಮೇಲೆ ರೂಫ್ ಲೆವೆಲ್ ಮಾಡಿ, ಅದಾದ್ಮೇಲೆ ಸ್ಲ್ಯಾಬ್ ಹಾಕಿ, ಎಂಟೈರ್ ಸ್ಲ್ಯಾಬ್ ಹಾಕಿ ಅದಕ್ಕೆಲ್ಲ ಪ್ಲಾಸ್ಟರ್ ಮಾಡ್ಕೊಡಕ್ಕೆ ಮೇಸ್ತ್ರಿಗೆ ನಾವು 300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀವಿ ಅವರಿಗೆ. ಓಕೆನಾ. ಸೊ 300 ರೂಪಾಯಿ ಇಂಟು 600 ಸ್ಕ್ವೇರ್ ಫೀಟ್ ನಮ್ದು ಮಾಡಿದ್ರೆ 1,80,000 ರೂಪಾಯಿ ಮೇಸ್ತ್ರಿ ವರ್ಕ್ ಆಯ್ತು. ಅದು ಗ್ರೌಂಡ್ ಫ್ಲೋರಿಗೆ, ಫಸ್ಟ್ ಫ್ಲೋರಿಗೆ ಸೇಮೇ ಇರ್ತೈತೆ. ಬಿಕಾಸ್ ಫಸ್ಟ್ ಫ್ಲೋರಿಗೆ ನಾವು ಫುಟಿಂಗ್ ಹಾಕಲ್ಲ, ಕಮ್ಮಿ ಆಗ್ಬಹುದಲ್ಲ ಅಂತಂದ್ರೆ ನಾವು ಎಲ್ಲ ಮೆಟಲ್ಸ್ ಬ್ರಿಕ್ಸ್, ಸ್ಯಾಂಡ್, ಸಿಮೆಂಟ್ ಎಲ್ಲ ನೀವು ಹೊತ್ಕೊಂಡು ಮೇಲೆ ಹೋಗ್ಬೇಕಲ್ಲ, ಅದ್ರ ಸಂಬಂಧ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಸೇಮ್ ಚಾರ್ಜಸ್ ಇರ್ತೈತೆ. ಓಕೆನಾ. ಸೊ 3,60,000 ರೂಪಾಯಿ ನಿಮ್ದು ಮೇಸ್ತ್ರಿ ವರ್ಕಿಂದ ಆಯ್ತು. ಇದ್ರೊಳಗಡೆ ಏನೇನು ಇನ್ಕ್ಲೂಡ್ ಇರಂಗಿಲ್ಲ, ವಾಟರ್ ಟ್ಯಾಂಕ್ ಇನ್ಕ್ಲೂಡ್ ಇರಂಗಿಲ್ಲ, ಸೆಪ್ಟಿಕ್ ಟ್ಯಾಂಕ್ ಇನ್ಕ್ಲೂಡ್ ಇರಂಗಿಲ್ಲ, ಪ್ಯಾರಪೆಟ್ ವಾಲ್ ಇನ್ಕ್ಲೂಡ್ ಇರಂಗಿಲ್ಲ, ಆಮೇಲೆ ಕಂಪೌಂಡ್ ವಾಲ್ ಇನ್ಕ್ಲೂಡ್ ಇರಂಗಿಲ್ಲ. ಓಕೆ. ಇವು 4 ಐಟಮ್ ಇನ್ಕ್ಲೂಡ್ ಇರಂಗಿಲ್ಲ. ಅದನ್ನ ಡಿಸ್ಕಸ್ ಮಾಡ್ತೀನಿ ನೋಡಿ. ಸೊ ಇವಾಗ ನೋಡ್ರಿ, ವಾಟರ್ ಟ್ಯಾಂಕ್ ನಿಮ್ಗೆ ಸುಮಾರು ಒಂದು 8,000 ಲೀಟರ್ 5,000 ಲೀಟರ್ ಕೆಪಾಸಿಟಿ ವಾಟರ್ ಟ್ಯಾಂಕ್ ಮಾಡಿಸಿದ್ರಿ. ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಲ್ಲಿ ನೀವು ಒಂದ್ ಲೇಯರ್ ಬ್ರಿಕ್ ಇಂದ ಕಟ್ಟಿದ್ರಿ ಅಥವಾ ಶಟರಿಂಗ್ ಹೊಡ್ಸಿದ್ರಿ. ಅದಕ್ಕೆ ಬಾರ್ ಬೆಂಡಿಂಗ್ ಮಾಡ್ತಾರೆ, ಸ್ಟೀಲ್ ಹಾಕ್ಬೇಕು, ಸ್ಟೀಲ್ ಹಾಕಿ ಕಾಂಕ್ರೀಟ್ ಹಾಕೊಂಡ್ ಲೇಯರ್ ಬೈ ಲೇಯರ್ ಕಾಂಕ್ರೀಟ್ ಹಾಕೊಂಡ್ ಬರ್ತಾರೆ. ಅದಕ್ಕೆ ನಿಮ್ಗೆ ವಾಟರ್ ಟ್ಯಾಂಕ್ ಕಂಪ್ಲೀಟ್ ಒಂದ್ 8,000 ಲೀಟರ್ ಮಾಡ್ಬೇಕಂದ್ರೆ ಮೇಸನ್ ಚಾರ್ಜ್ ಏನಾಗುತ್ತೆ, ಮೇಸ್ತ್ರಿ ಚಾರ್ಜ್ 50,000 ರೂಪಾಯಿ ಆಗುತ್ತೆ. ಓಕೆ. ನೆಕ್ಸ್ಟ್ ಸೆಪ್ಟಿಕ್ ಟ್ಯಾಂಕ್ ನಿಮ್ಗೆ 3,000 ಲೀಟರ್ ಮಾಡಿದ್ರೆ ಅದಕ್ಕೆ ನಿಮ್ಗೆ 30,000 ರೂಪಾಯಿ ತನ ಹೋಗುತ್ತೆ. ಓಕೆನಾ. ಏನ್ ನಮ್ ವೇಸ್ಟ್ ಕಲೆಕ್ಟ್ ಆಗುತ್ತೆ ಟಾಯ್ಲೆಟ್ಸ್ ಎಲ್ಲ ಇದ್ರೊಳಗೆ, ಅದು ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಹೋಗುತ್ತೆ. ಅಥವಾ ನೀವು ಮ್ಯಾನುವಲ್ ಕರೆಕ್ಷನ್ ಕೊಡಬೇಕು, ಚೆಂಬರ್ ಇತ್ತು ಮ್ಯಾನುವಲ್ ಹೊರಗಡೆ ಇತ್ತು ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಹಾಕೊಟ್ಟಿದ್ರೆ ಕಾಸ್ಟ್ ಉಳಿತದೆ. ಅದು ಮ್ಯಾನುವಲ್ ಕನೆಕ್ಷನ್ ನಿಮ್ ಪ್ಲಾಟ್ ಅಲ್ಲಿ ಇಲ್ಲ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಕಂಪಲ್ಸರಿ ಮಾಡ್ಲೇಬೇಕು. ಅದಕ್ಕೆ ನಿಮ್ಗೆ 30,000 ಆಗುತ್ತೆ 3,000 ಲೀಟರ್ಗೆ. ಓಕೆನಾ. ಅದಾದ್ಮೇಲೆ ನಿಮ್ಗೆ ಪ್ಯಾರಪೆಟ್ ವಾಲ್, ಗ್ರೌಂಡ್ ಫ್ಲೋರ್ಗೆ ನೀವು ಗ್ರೌಂಡ್ ಫ್ಲೋರ್ ಇಂದ ಛತ್ ಹಾಕ್ತಿರಿ ಫಸ್ಟ್ ಫ್ಲೋರ್ದು, ಅದಕ್ಕೆ ಪ್ಯಾರಪೆಟ್ ವಾಲ್ ಕಟ್ಟಬೇಕು. ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಹೋದ್ಮೇಲೆ ಅದಕ್ಕೆ ಪ್ಯಾರಪೆಟ್ ವಾಲ್ ಕಟ್ಟಬೇಕು. ಸೊ ಗ್ರೌಂಡ್ ಫ್ಲೋರಿಗೆ 25,000 ರೂಪಾಯಿ, ಫಸ್ಟ್ ಫ್ಲೋರಿಗೆ 25,000 ರೂಪಾಯಿ ಆಗುತ್ತೆ ಪ್ಯಾರಪೆಟ್ ವಾಲ್. ಆಮೇಲೆ ಕಂಪೌಂಡ್ ವಾಲ್ ಗ್ರೌಂಡ್ ಫ್ಲೋರಿಗೆ ಅಷ್ಟೇ ಇರುತ್ತೆ. ಕಂಪೌಂಡ್ ವಾಲ್ ನಿಮ್ಗೆ 30,000 ರೂಪಾಯಿ ತನ ಹೋಗುತ್ತೆ, ಡಿಪೆಂಡಿಂಗ್ ಅಪಾನ್ ಹೈಟ್ ಅಂಡ್ ಲೆಂತ್. ಓಕೆ. ಅದಾದ್ಮೇಲೆ ಫ್ರಂಟ್ ಗೇಟ್,
ಫ್ರಂಟ್ ರೈಲಿಂಗ್, ಆಮೇಲೆ ಸ್ಟೇರ್ ಕೇಸ್ ಹತ್ತಕ್ಕೆ ಅದಕ್ಕೆಲ್ಲ 40,000 ವಿತ್ ಲೇಬರ್ ಚಾರ್ಜ್ ಆಗುತ್ತೆ. ಲೇಬರ್ ಚಾರ್ಜ್ ಬಂತು, ಮೆಟಲ್ ಬಂತು ಇದ್ರೊಳಗಡೆ ಗೇಟ್ಸ್ ಇಂದ. ಎಸ್ ಗೇಟ್ MS ಇಲ್ಲ SS ನೀವು ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. SS ಸ್ವಲ್ಪ ಕಾಸ್ಟ್ ಆಗುತ್ತೆ, MS ಸ್ವಲ್ಪ ಕಮ್ಮಿ ಆಗುತ್ತೆ. MS ಅಂದ್ರೆ ಮೈಲ್ಡ್ ಸ್ಟೀಲ್. ಓಕೆ, ಅದಾದ್ಮೇಲೆ ರೈಲಿಂಗ್ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗುತ್ತೆ, ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಹೋಗ್ಬೇಕಂದ್ರೆ ರೈಲಿಂಗ್ ಅಲ್ಲಿ ಹಾಕ್ತಿವಿ, ಅದಕ್ಕೊಂದು 30,000 ಆಗುತ್ತೆ. ಸೊ ಎರಡು ಸೇರಿಸಿ 70,000 ನಿಮ್ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು 24,250,000 ನಮ್ದು ಏನಾಗೈತೆ ಟೋಟಲ್ ಕಾಸ್ಟ್ ಎಲ್ಲ ಪ್ಲಸ್ ಮಾಡಿದ್ರೆ ಐಟಮ್ ಎಲ್ಲ ಪ್ಲಸ್ ಮಾಡಿದ್ರೆ 24,750,000 ಆಯ್ತು. ಸೊ ಇಲ್ಲಿ ತಿಳ್ಕೊರಿ, ಪ್ಲಾಟ್ ಸೈಜ್ 20/30 ಇದೆ, 600 ಸ್ಕ್ವೇರ್ ಫೀಟ್ ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ 600 ಸ್ಕ್ವೇರ್ ಫೀಟ್ ಇದೆ, ಟೋಟಲ್ 1200 ಸ್ಕ್ವೇರ್ ಫೀಟ್ ಆಯ್ತು. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ 2,200 ಹಾಕಿನಿ, 2,100 ರೇಟ್ ಹಾಕಿ ನಿಮ್ಗೆ ತೋರಿಸಿದ್ದೀನಿ. ಈಗ ನಮ್ಮ ಲೋಕಲ್ ಅಲ್ಲಿ ರಾಯಚೂರು, ತುಮಕೂರು, ಆಮೇಲೆ ಗುಲ್ಬರ್ಗಾ, ಈ ಕಡೆ ಬಳ್ಳಾರಿ, ಎಲ್ಲ ರೇಟ್ಗಳು 2,000 ನಡೀತಿದೆ ನಾರ್ಮಲ್ ಆಗಿ. ನೀವು ಇನ್ನ ಕಸ್ಟಮೈಸ್ ಮಾಡಿಸಿದ್ರಿ, ಎಲಿವೇಶನ್ ಡಿಸೈನ್ ಮಾಡಿಸಿದ್ರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ವರ್ಕ್ ಆಡ್ ಆನ್ ಮಾಡಿದ್ರಿ, ವಾಲ್ಸ್ ಕನ್ಸ್ಟ್ರಕ್ಷನ್ ಜಾಸ್ತಿ ಇತ್ತು, ಏನೋ ಒಂದು ಸ್ವಲ್ಪ ಪ್ಲಾನಿಂಗ್ ಡಿಪೆಂಡಿಂಗ್ ಅಪಾನ್ ಪ್ಲಾನ್ ಅಂಡ್ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್, ನಿಮ್ ಮನೆ ಸ್ವಲ್ಪ ದೂರ ಇತ್ತು ಅಥವಾ ಇವೆಲ್ಲ ಡಿಪೆಂಡ್ಸ್ ಆಗ್ತಾವ. ಮೆಟಲ್ ಕಾಸ್ಟ್ ಅಲ್ಲಿಂದ ಅಲ್ಲಿ ತರಕ್ಕೆ ಅದಕ್ಕೆಲ್ಲ ಡಿಫ್ರೆನ್ಸ್ ಇರ್ತದೆ. ಸೊ ರೆಗ್ಯುಲರ್ ಆಗಿ ಒಂದು ಸಿಟಿಯಲ್ಲಿ ನಿಯರ್ ಬೈ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನೀವು ಕಟ್ಟಿದ್ರಿ ಅಂತ ತಿಳ್ಕೊರಿ, 2,000 ನಿಮ್ಗೆ ರೇಟ್ ಬೀಳ್ತದೆ. ಮೀಡಿಯಂಗಿನ ಸ್ವಲ್ಪ ಜಾಸ್ತಿನೇ ತಿಳ್ಕೊರಿ. ಫುಲ್ ಹೈಫೈ ಮಾಡ್ಬೇಕಂದ್ರೆ 2,100 2,200 ತನ ಪರ್ ಸ್ಕ್ವೇರ್ ಫೀಟ್ ರೇಟ್ ಇರ್ತದೆ. ಯಾವ್ದು ನಾನು ಮಾತಾಡ್ತಿದ್ದೀನಿ ಕನ್ಸ್ಟ್ರಕ್ಷನ್ ರೇಟ್. ಓಕೆ, ಸೊ ಇಲ್ಲಿ 2,000 ಹಾಕಿದ್ದೀನಿ ರೆಗ್ಯುಲರ್ ಆಗಿ. ಅದಕ್ಕೆ ನಿಮ್ಗೆ 24 ಲಕ್ಷ ರೂಪಾಯಿ ಬೇಕು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾಡೋಕೆ. ಕ್ಲಿಯರ್ ಆಯ್ತಾ? ಐ ಹೋಪ್ ನಿಮ್ಗೆ ಟಾಪಿಕ್ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ ಇದು ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ನಾವು ಮಾತಾಡಿದ್ವಿ. ಇದು ನೀವು ಗ್ರೌಂಡ್ ಫ್ಲೋರ್ ಸಪ್ರೇಟ್, ಫಸ್ಟ್ ಫ್ಲೋರ್ ಸಪ್ರೇಟ್, ಹೊರಗಡೆಯಿಂದ ಸ್ಟೇರ್ ಕೇಸ್ ಕೊಟ್ಟು ಆ ಮನೆ ಬಾಡಿಗೆ ಕೊಡ್ತೀವಿ ಅಂದ್ರೆ ಅದು ಸಪ್ರೇಟ್ ಅಂತಂದ್ರೆ ಒಂದೇ ರೇಟ್ ಆಗುತ್ತೆ. ಗ್ರೌಂಡ್ ಫ್ಲೋರ್ ಒಳಗಡೆ ಸ್ಟೇರ್ ಕೇಸ್ ಕೊಟ್ಟು ಮೇಲೆ ಹೋಗಿ ಎರಡು ಕಂಬೈನ್ ಮಾಡಿ ಡ್ಯೂಪ್ಲೆಕ್ಸ್ ಮಾಡ್ತೇನೆ ಅಂದ್ರೆ ಅದಕ್ಕೂ ಅಷ್ಟೇ ಕಾಸ್ಟ್ ಹೋಗುತ್ತೆ. ಮೇನ್ ಡಿಫ್ರೆನ್ಸ್ ಆಗಲ್ಲ, 1 ಲಕ್ಷ 2 ಲಕ್ಷ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಕ್ಲಿಯರ್? ಡ್ಯೂಪ್ಲೆಕ್ಸ್ಗೂ ಅಷ್ಟಾಗುತ್ತೆ, ಬೇರೆ ಬೇರೆ ಮನೆ ಮಾಡಿದ್ರು ಅಷ್ಟಾಗುತ್ತೆ. 1 ಲಕ್ಷ 2 ಲಕ್ಷ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಡ್ಯೂಪ್ಲೆಕ್ಸ್ ಸ್ವಲ್ಪ ಕಮ್ಮಿ ಆಗ್ಬೋದು 1 ಲಕ್ಷ, ಇದು ಬೇರೆ ಬೇರೆ ಮನೆ ಅಂದ್ರೆ 1 ಲಕ್ಷ ಜಾಸ್ತಿ ಆಗ್ಬೋದು ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ 20/30 G+2 ಆರ್ ಡ್ಯೂಪ್ಲೆಕ್ಸ್ G+2 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ 2026. ಓಕೆನಾ? ಸೊ ಇಲ್ಲಿ ತಮ್ಗೆ ಗೊತ್ತಿರೋ ಪ್ರಕಾರ ಅರ್ತ್ ವರ್ಕ್ 12,000 ಹೋಯ್ತು, 11,250 ಬೇಸ್ಮೆಂಟಿಗೆ ನಮ್ಗೆ 30,000 ಹೋಗಿತ್ತು. ಅದಾದ್ಮೇಲೆ ಸೇಮ್ ಗ್ರೌಂಡ್ ಲೆವೆಲ್ ಅಂತ ಸೇಮ್ ಇರ್ತದೆ. ಓಕೆ, ಡಿಪೆಂಡಿಂಗ್ ಅಪಾನ್ ದ ಸಾಯಿಲ್ ಕೆಪಾಸಿಟಿ. ಸೊ SBC ಆಫ್ ಸಾಯಿಲ್ ನಿಮ್ದು ಎಷ್ಟು ಸ್ಟ್ರಾಂಗ್ ಸಾಯಿಲ್ ಇರುತ್ತೆ, ಹಾರ್ಡ್ ಸ್ಟಾರ್ಟ್ ಬರ್ತಾನೆ ಅರ್ತ್ ವರ್ಕ್ ಮಾಡಬೇಕು. ಅರ್ತ್ ವರ್ಕ್ ಮಾಡಿದ್ರೆ ಹಾರ್ಡ್ ಸ್ಟಾರ್ಟ್ ಸಿಕ್ತು, ನಮ್ಗೆ ಗಟ್ಟಿ ಭೂಮಿ ಸಿಕ್ತಾ ಅಂದ್ಮೇಲೆ ಅಲ್ಲಿಗೆ ಬಿಡ್ಬೇಕು. 5 ಫೀಟಿಗೆ ಸಿಗ್ಬೋದು, 7 ಫೀಟಿಗೆ ಸಿಗ್ಬೋದು, 10 ಫೀಟ್ ಸಿಗ್ ಡಿಪೆಂಡಿಂಗ್ ಅಪಾನ್ ದ ಸಾಯಿಲ್ ಕೆಪಾಸಿಟಿ. ಬ್ಲಾಕ್ ಕಾಟನ್ ಸಾಯಿಲ್ ಇದ್ರೆ ಜಾಸ್ತಿ ಹೋಗುತ್ತೆ, ರೆಡ್ ಸಾಯಿಲ್ ಇದ್ರೆ ಕಮ್ಮಿ ಡೆಪ್ತ್ ಹೋಗುತ್ತೆ. ಓಕೆ, ಸೊ ನಾನು 5 ಫೀಟ್ ಅವರೇಜ್ ತಗೊಂಡಿನಿ. ಸೊ ಮರಂ ಬ್ಯಾಕ್ ಫಿಲ್ಲಿಂಗ್ 30,000 ರೂಪಾಯಿ ನಿಮ್ಗೆ ಹೇಳ್ದಾಗೆ. ನೆಕ್ಸ್ಟ್ ಇದು ಟೋಟಲ್ ಸಿಮೆಂಟ್ ಬ್ಯಾಗ್ಸ್ ಗ್ರೌಂಡ್ ಫ್ಲೋರಿಗೆ 300, 250 ಫಸ್ಟ್ ಫ್ಲೋರ್, 280 ನಿಮ್ಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದು. ಯಾಕಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋದ್ಮೇಲೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹೋಗುತ್ತೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗುತ್ತೆ. ಅಲ್ಲಿ ಸೆಕೆಂಡ್ ಫ್ಲೋರ್ ಹೋದಿವಿ, ಹೊರಗಡೆ ಸ್ಟೇರ್ ಕೇಸ್ ಆಗಿದೆ. ಆ ಹೊರಗಡೆ ಇರೋ ಸ್ಟೇರ್ ಕೇಸ್ಗೆ 7 ಫೀಟ್ ಹೈಟ್ ಮಾಡಿ ಅಲ್ಲಿ ಸ್ಲ್ಯಾಬ್ ಹಾಕಿ ನಾವು ಕವರ್ ಅಪ್ ಮಾಡ್ಬೇಕಾಗುತ್ತೆ, ಮಳೆ ನೀರು ಒಳಗ್ ಬರಬಾರ್ದು ಅಂತೇಳಿ. ಸೊ ಅದಕ್ಕೆ 280 ಬ್ಯಾಗ್ ಹಿಡ್ತೀನಿ ನಾನು. ಓಕೆ, 30 ಬ್ಯಾಗ್ ಜಾಸ್ತಿ ಹಿಡ್ತೀನಿ. ಸೊ ಟೋಟಲ್ ಆಗಿ ನಿಮ್ಗೆ ಸಿಮೆಂಟ್ 3,32,000 ರೂಪಾಯಿ ಹೋಗುತ್ತೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗೆ G+2ಗೆ. ಓಕೆನಾ? ಡೈರೆಕ್ಟ್ ಆಗಿ ಹೇಳ್ಕೊಂತ ಹೋಗ್ತೀನಿ ನೋಡಿ. ಸೊ ರೆಡ್ ಬ್ರಿಕ್ ನೋಡಿ 9,000 ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರಿಗೆ 8,000, ಸೆಕೆಂಡ್ ಫ್ಲೋರಿಗೆ 8,000, ಟೋಟಲ್ ಆಗಿ 2,75,000 ರೂಪಾಯಿ ನಿಮ್ಗೆ ಬ್ರಿಕ್ಕಿಗೆ ಬೇಕು. ಸ್ಟೀಲ್ದು ಗ್ರೌಂಡ್ ಫ್ಲೋರಿಗೆ 1,000 kg, ಫಸ್ಟ್ ಫ್ಲೋರಿಗೆ 900 kg, ಸೆಕೆಂಡ್ ಫ್ಲೋರಿಗೆ 900 kg, 2,24,000 ರೂಪಾಯಿ ನಿಮ್ಗೆ ಸ್ಟೀಲ್ ಆಗುತ್ತೆ. ಆಮೇಲೆ ಎಮ್ ಸ್ಯಾಂಡ್ ರಿವರ್ ಸ್ಯಾಂಡ್ 5 ಟಿಪ್ಪರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರಿಗೆ 4 ಟಿಪ್ಪರ್, ಸೆಕೆಂಡ್ ಫ್ಲೋರಿಗೆ 4 ಟಿಪ್ಪರ್, 3,25,000 ರೂಪಾಯಿ ನಿಮ್ಗೆ ಎಮ್ ಸ್ಯಾಂಡ್ ಆಗುತ್ತೆ. ಒಂದು ಟಿಪ್ಪರ್ 40 mm 20,000 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 20 mm ಜಲ್ಲಿ 4 ಗ್ರೌಂಡ್ ಫ್ಲೋರಿಗೆ, ಫಸ್ಟ್ ಫ್ಲೋರಿಗೆ 3, ಸೆಕೆಂಡ್ ಫ್ಲೋರಿಗೆ 3, ಟೋಟಲ್ ಆಗಿ 2.5 ಲಕ್ಷ ರೂಪಾಯಿ ನಿಮ್ಗೆ 20 mm ಜಲ್ಲಿ ಹೋಗುತ್ತೆ. ಅದಾದ್ಮೇಲೆ ಸ್ಯಾನಿಟರಿ ಪ್ಲಂಬಿಂಗ್ ವರ್ಕ್ ಗ್ರೌಂಡ್ ಫ್ಲೋರಿಗೆ 70, ಫಸ್ಟ್ ಫ್ಲೋರಿಗೆ 60, ಸೆಕೆಂಡ್ ಫ್ಲೋರಿಗೆ 60,000, ಟೋಟಲ್ 1,90,000 ರೂಪಾಯಿ ಸ್ಯಾನಿಟರಿ ಪ್ಲಂಬಿಂಗ್ ವರ್ಕಿಗೆ ಹೋಗುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ವರ್ಕ್, ಇದು ಸ್ಯಾನಿಟರಿ ಪ್ಲಂಬಿಂಗ್ ವರ್ಕ್ ವಿತ್ ಮೆಟೀರಿಯಲ್ ಅಂಡ್ ಲೇಬರ್ ಚಾರ್ಜ್. ಎಲೆಕ್ಟ್ರಿಕಲ್ ವರ್ಕ್ ಮೆಟೀರಿಯಲ್ ಪ್ಲಸ್ ಲೇಬರ್ ಚಾರ್ಜ್ 60,000 ರೂಪಾಯಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ 50,000, ಸೆಕೆಂಡ್ ಫ್ಲೋರ್ 50,000, ಟೋಟಲ್ 1,60,000 ಹೋಗುತ್ತೆ.
ಗ್ರಾನೈಟ್ ಅಂಡ್ ಟೈಲ್ ವರ್ಕ್ಸ್ ಮೆಟೀರಿಯಲ್ ವಿತ್ ಲೇಬರ್ ಚಾರ್ಜ್ 1,10,000 ರೂಪಾಯಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ 90,000, ಸೆಕೆಂಡ್ ಫ್ಲೋರ್ 90,000, 2,90,000 ರೂಪಾಯಿ ಗ್ರಾನೈಟ್ ಅಂಡ್ ಟೈಲ್ ವರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಪೇಂಟ್ 90,000 ರೂಪಾಯಿ ಗ್ರೌಂಡ್ ಫ್ಲೋರ್, 80,000 ರೂಪಾಯಿ ಫಸ್ಟ್ ಫ್ಲೋರ್, 80 ಸೆಕೆಂಡ್ ಫ್ಲೋರ್ 80,000 ರೂಪಾಯಿ, ಟೋಟಲ್ 2,50,000 ರೂಪಾಯಿ ನಿಮಗೆ ಪೇಂಟಿಂಗ್ ಹೋಗುತ್ತೆ. ನೆಕ್ಸ್ಟ್ ಡೋರ್ಸ್ 70,000 ಫಾರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ 50,000, ಸೆಕೆಂಡ್ ಫ್ಲೋರ್ 50,000, ಟೋಟಲ್ 1,70,000 ರೂಪಾಯಿ ಹೋಗುತ್ತೆ. ಅದಾದ್ಮೇಲೆ ವಿಂಡೋ ಫಾರ್ ಕಂಪ್ಲೀಟ್ ಬಿಲ್ಡಿಂಗ್ ವಿಂಡೋ 30,000 ರೂಪಾಯಿ, 90,000 ರೂಪಾಯಿ ನಿಮ್ಗೆ ವಿಂಡೋ ಹೋಗುತ್ತೆ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ 600 300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂತಾರೆ. ಟೋಟಲ್ ಆಗಿ 5,40,000 ರೂಪಾಯಿ ನಿಮ್ಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕಟ್ಟಕ್ ಬೇಕು. ಒಂದ್ 50,000 ರೂಪಾಯಿ ನಿಮ್ಗೆ ವಾಟರ್ ಟ್ಯಾಂಕ್ ಆಗುತ್ತೆ 8,000 ಲೀಟರ್ದು. ಆಮೇಲೆ ಸೆಪ್ಟಿಕ್ ಟ್ಯಾಂಕ್ ನಿಮ್ಗೆ 3,000 ಲೀಟರ್ದು 30,000 ರೂಪಾಯಿ ಆಗುತ್ತೆ. ಪ್ಯಾರಪೆಟ್ ವಾಲ್ 25,000 ರೂಪಾಯಿ ಪರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗೆ 75,000 ರೂಪಾಯಿ ನಿಮ್ ಪ್ಯಾರಪೆಟ್ ವಾಲ್ ಕಟ್ಟಕ್ ಆಗುತ್ತೆ. 30,000 ರೂಪಾಯಿ ನಿಮ್ ಕಂಪೌಂಡ್ ವಾಲ್ ಆಗುತ್ತೆ. ಗೇಟ್ ಅಂಡ್ ರೈಲಿಂಗ್ದು ನಿಮ್ಗೆ 50,000 ರೂಪಾಯಿ ಆಗುತ್ತೆ. ಫಸ್ಟ್ ಫ್ಲೋರಿಗೆ 30,000, ಸೆಕೆಂಡ್ ಫ್ಲೋರಿಗೆ 30,000, ಟೋಟಲ್ 1,10,000 ರೂಪಾಯಿದಲ್ಲಿ ನಿಮ್ದು ಮುಗೀತದೆ. 20/30 G+2 ಆರ್ ಡೂಪ್ಲೆಕ್ಸ್ G+2 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ 2026. ಓಕೆನಾ. ಸೊ ತಾವಿಲ್ಲಿ ನೋಡ್ತಿರ್ಬೋದು ಗ್ರ್ಯಾಂಡ್ ಟೋಟಲ್ 34,52,250 ಆಗಿತ್ತು. ಇವೆಲ್ಲ ಪ್ಲಸ್ ಮಾಡಿದ್ರೆ ಐಟಮ್ ಪ್ಲಸ್ ಮಾಡಿದ್ರೆ ನಿಮ್ಗೆ 34,52,250 ಆಯಿತು. 34 ಲಿಂದ 36 ತನ ನಿಮ್ಗೆ ಆಗುತ್ತೆ. ಓಕೆ, ಕಮ್ ಟು ದ ಕನ್ಕ್ಲೂಷನ್. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮೂರ್ದು ಬೇರೆ ಬೇರೆ ನಿಮ್ಗೆ ತಿಳಿಸ್ಬಿಡ್ತೀನಿ. ಕಾನ್ಸೆಪ್ಟ್ ನೋಡ್ರಿ. ಪ್ಲಾಟ್ ಸೈಜ್ 20/30 600 ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್. ಕನ್ಸ್ಟ್ರಕ್ಷನ್ ಕಾಸ್ಟ್ ವಿತ್ ಲೇಬರ್ ಮೆಟೀರಿಯಲ್ A to Z. ಅದಕ್ಕೆ 600 ಸ್ಕ್ವೇರ್ ಫೀಟ್ಗೆ ಗ್ರೌಂಡ್ ಫ್ಲೋರ್ಗೆ 12 ಲಕ್ಷ ಆಗುತ್ತೆ. ನಿಮ್ಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ 2,000 ರೂಪಾಯಿ ಪರ್ ರೇಟ್ ಹಾಕಿದ್ರೆ 24 ಲಕ್ಷ ಆಗುತ್ತೆ. ಅದು ಡೂಪ್ಲೆಕ್ಸ್ ಆಗಿರ್ಬೋದು, ನಾರ್ಮಲ್ ಬೇರೆ ಬೇರೆ ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು. ಆಮೇಲೆ ನಿಮ್ಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಟಿದ್ರೆ ಅದಕ್ಕೆ 2,000 ರೂಪಾಯಿ ಪರ್ ರೇಟ್ ಹಾಕಿದ್ರೆ ನಿಮ್ಗೆ 36 ಲಕ್ಷ ರೂಪಾಯಿ ಹೋಗುತ್ತೆ. ಇಲ್ಲಿ 34,50,000 ರೂಪಾಯಿ ಬಂದಿದೆ. 1.5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇದೆ. ಓಕೆ, ಸೊ ಇಷ್ಟೇ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನಿಮ್ದು ಯಾವುದೇ ಮನಿ ಸೈಜ್ ಇರ್ಲಿ, ಯಾವುದೇ ಮೆಜರ್ಮೆಂಟ್ ಇರ್ಲಿ, ಎಷ್ಟೇ ಸ್ಕ್ವೇರ್ ಫೀಟ್ ಇರ್ಲಿ, ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇಮಿಡಿಯೇಟ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಸೊ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.